ನಮಸ್ತೆ ಫ್ರೆಂಡ್ಸ್, ಗರಮ ಕುಕಿಂಗ್ ಚಾನಲ್ಗೆ ಸ್ವಾಗತ. ಬನ್ನಿ ಇವತ್ತು ಕ್ಯಾರಮಿಲ್ ಬನ್ ಪುಟ್ಟಿಂಗ್ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಇದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ನೋಡಿ, ಮೊದಲನೇದಾಗಿ ಸ್ಟವ್ ಹಚ್ಚಿಬಿಟ್ಟು ಒಂದು ತವ ಇಟ್ಕೊಂಡಿದ್ದೀವಿ, ಚಿಕ್ಕದು ಬಾಣಲೆ ಟೈಪು. ಇದಕ್ಕೆ ಒಂದು 3 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪನೇ ನೀರು ಹಾಕ್ಕೊಂಡಿದ್ದೀವಿ. ನಾವು ಕ್ಯಾರಮಿಲ್ ಸಿರಪ್ ಮಾಡ್ಕೊತಾ ಇದ್ದೀವಿ. ಇವಾಗ ಈ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿಬಿಟ್ಟು ಇದು ಬ್ರೌನ್ ಕಲರ್ ಬರೋವರೆಗೂ ನಾವು ಚೆನ್ನಾಗಿ ಕರಗಿಸ್ಕೋಬೇಕು. ಮಿಕ್ಸ್ ಮಾಡ್ತಾ ಈ ರೀತಿ ನೋಡ್ತಾ ಇದ್ದೀರಲ್ಲ, ಹಿಂಗೆ ನೋಡಿ, ಈ ರೀತಿ ಚೆನ್ನಾಗಿ ಕುದಿಕೋಬೇಕಿದು. ಸಕ್ಕರೆ ಎಲ್ಲ ಕರಗಬೇಕು ನೋಡಿ. ಸ್ವಲ್ಪ ಸ್ವಲ್ಪನೇ ಕಲರ್ ಚೇಂಜ್ ಆಗ್ತಾ ಇದೆ. ಇವಾಗ ಒಂದು 10 ನಿಮಿಷಕ್ಕೆ ಆಗಿಬಿಡ್ತೈತಿ. ಒಂದು 10ರಿಂದ 5 ನಿಮಿಷದೊಳ ಮೇಲೆ 10 ನಿಮಿಷದೊಳಗೆ ಆಗುತ್ತೆ. ನಿಮಗೆ ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಇದು ಮಾಡುವಾಗನೇ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ಅದು ಸಡನ್ಲಿ ಬೇಗನೆ ಆಗಿಬಿಡ್ತೈತಿ. ನಾವು ನೋಡುವಾಗ ವೈಟ್ ಅನಿಸ್ತಿದ್ದಂಕ್ಲೇ ಬೇಗ ಆಗಿಬಿಡ್ತೈತಿ. ಜಾಸ್ತಿ ಬ್ರೌನ್ ಕಲರ್ ಮಾಡ್ಕೋಬೇಡಿ, ಕಹಿ ಬಂದುಬಿಡುತ್ತೆ. ಒಂದು ಮೀಡಿಯಮ್ ಇರಬೇಕು ನೋಡಿ. ನಮಗೆ ತೋರಿಸ್ತೀವಿ ರೀ, ಅದೇ ರೀತಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಕಹಿ ಬಂದುಬಿಡ್ತೈತಿ. ನೋಡಿ, ಇವಾಗ ಕಲರ್ ಚೇಂಜ್ ಆಗ್ತಾಯಿದೆ. ಇನ್ನೊಂದು ಸ್ವಲ್ಪ ಆದರೆ ಸಾಕಾಗುತ್ತೆ. ಕಲರ್ ಚೇಂಜ್ ಆದರೂ ಕೂಡ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ, ಈ ರೀತಿ ಕಲರ್ ನಾವು ಮಾಡ್ಕೊಂಡೀವಿ. ಇದಕ್ಕೂ ಬ್ರೌನ್ ಮಾಡ್ಕೊಂಡ್ವಿ ಅಂದರೆ ನಾವು ಅದು ಕಹಿ ಬಂದುಬಿಡ್ತೈತಿ. ನೋಡಿ, ಇದನ್ನು ಮೊದಲನೇದಾಗಿ ಈ ರೀತಿ ಒಂದು ಕೇಕ್ ಮಾಡುವಂಥ ಪಾತ್ರೆ ತೊಗೊಂಡಿದ್ದೀವಿ ನಾವು. ಅದಕ್ಕೆ ಹಾಕೊಂಡ್ಬಿಟ್ಟು ಹಿಂಗೆಲ್ಲ ಕಡೆಗೆ ಸ್ಪ್ರೆಡ್ ಮಾಡ್ಕೋಬೇಕು. ಮಾಡ್ಕೊಂಡ್ಮೇಲೆ ಇಲ್ಲಿ ನಾವು ಮತ್ತೆ ನೋಡಿ 1-2 ಬನ್ ತೊಗೊಂಡಿದ್ದೀವಿ. ನೋಡಿ, ಈ ರೀತಿ ಬನ್ ಹಾಕ್ಕೊಂಡ್ಬಿಟ್ಟು ಹಾಲು ಹಾಕ್ಕೋಬೇಕು. ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸ್ ಅಷ್ಟು ಹಾಲು ಹಾಕ್ಕೋಬೇಕು. ಹಾಲು ಹಾಕ್ಕೊಂಡ್ಮೇಲೆ ಕಾಯಿಸಿ ತಣ್ಣಗಿರುವಂಥ ಹಾಲು ಹಾಕ್ಕೋಬೇಕು. 2 ಮೊಟ್ಟೆ ಹಾಕ್ಕೊತಾ ಇದ್ದೀವಿ. ನೋಡಿ, ಈ ರೀತಿ ಮೊಟ್ಟೆ ಕೂಡ ಹಾಕ್ಕೋಬೇಕಿದು. ತುಂಬ ಚೆನ್ನಾಗಿ ಬರುತ್ತೆ ಮೊಟ್ಟೆ ಹಾಕೋದ್ರಿಂದ. ಈಗ ಸಕ್ಕರೆ ಬಂದುಬಿಟ್ಟು ಒಂದು 5ರಿಂದ 6 ಸ್ಪೂನ್ ಹಾಕ್ಕೊಂಡಿದ್ದೀವಿ ನಾವು. ಹಂಗಂದ್ರೆ ಸ್ವೀಟು ತಕ್ಕನಂಗೆ ಆಗುತ್ತೆ. ಅದಕ್ಕೆ ಇಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬಿಟ್ಟು ಸೋದಿಸ್ಕೋಬೇಕು ಈ ರೀತಿ. ನೋಡಿ, ಇಲ್ಲಿ ಈ ರೀತಿ ಸೋದಿಸ್ಕೊಂಡ್ಮೇಲೆ ನಾವಿಲ್ಲಿ ಒಂದು ತವ ಇಟ್ಟಿದ್ದೀವಿ, ಅಂದರೆ ಬಾಣಲೆ ಇಟ್ಕೊಂಡ್ಬಿಟ್ಟು ಅದರಲ್ಲಿ ಒಂದು ಸ್ಟ್ಯಾಂಡ್ ಇಟ್ಟು ನಾವೇನು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಇಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ ಕ್ಲೋಸ್ ಮಾಡಿ, ಮತ್ತು ಬಾಣಲಿಗೆ ಕೂಡ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು 20 ನಿಮಿಷ ಬೇಯಿಸ್ಕೊಂಡ್ರೆ ಇದು ರೆಡಿ ಆಗುತ್ತೆ. ನೋಡಿ, ತುಂಬ ಈಜಿ. ಮಕ್ಕಳೇನಾರು ಕೇಕ್ ಕೇಳಿದರೆ ಈ ರೀತಿ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಹಾಲು ಮೊಟ್ಟೆ ಎಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿ, ಈ ಸೈಡೆಲ್ಲ ಬಿಡಿಸ್ಕೊಂಬಿಟ್ಟು ಈ ರೀತಿ ಉಲ್ಟಾ ಮಾಡಿಕೊಂಡು ಪ್ಲೇಟ್ಗೆ ಹಾಕ್ಕೊಂಡ್ರೆ ರೆಡಿಯಾಗುತ್ತೆ. ನಾವಿಲ್ಲಿ ನಿಮಗೆ ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀವಿ. ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ. ಒಂದ್ಸಲ ಟ್ರೈ ಮಾಡಿ ನೋಡಿ. ಯಾರು ಬೇಕಾದರೂ ಮಾಡ್ಬೋದು, ತುಂಬ ಈಜಿ ಕೂಡ. ಕೇವಲ 4 ಪದಾರ್ಥ ಇದ್ದರೆ ಸಾಕು. ಈ ರೀತಿ ಸ್ವೀಟ್ನ ಮನೆಯಲ್ಲೇ ನಾವು ರೆಡಿ ಮಾಡ್ಕೋಬೋದು. ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ.